ನಮಸ್ಕಾರ ವೀಕ್ಷಕರೇ, ನಾನು ಅರುಣ್ ಕುಮಾರ್. ಮೊಬೈಲನ್ನು ಯಾರು EMI ತೆಗೆದುಕೊಳ್ತಾರೆ, ಸೊ ಅಂಥವರಿಗೆ ಇದೀಗ ಒಂದು ಮುಂದಿನ ದಿನಗಳಲ್ಲಿ ಒಂದು ಶಾಕ್ ಕಾದಿದೆ ಅಂತ ಹೇಳ್ಬೋದು. ಯಾಕಂದರೆ ನೀವು EMI ಕಟ್ಟದೆ ಏನಾದರೂ ಮೊಬೈಲನ್ನು ತೆಗೆದುಕೊಂಡಿರ್ತಾರೆ, ಅಂದರೆ ಮೊಬೈಲ್ ತೆಗೆದುಕೊಂಡಿರ್ತಾರೆ, ಆದರೆ EMI ಕಟ್ಟದೇ ಇರ್ತಾರೆ. ಸೊ ಹಾಗಾಗಿ ಇದರಿಂದ ಫೈನಾನ್ಸ್ ಕಂಪನಿಗಳಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು RBI ಮುಂದೆ ಹೋಗಿ ಫೈನಾನ್ಸ್ ಕಂಪನಿಗಳು ಹೇಳ್ಕೊಂಡಿತ್ತು. ಇದೀಗ RBI ಒಂದು ಹೊಸ ರೂಲ್ಸನ್ನು ತರಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನಂದರೆ ಯಾರೆಲ್ಲ ಮೊಬೈಲ್ಗಳನ್ನು EMI ಮೂಲಕ ಪಡೆದುಕೊಳ್ತಾರೆ, ಸೊ ಅಂಥವರಿಗೆ ಆಗಿ ಈ ಒಂದು ರೂಲ್ಸು ಮುಂದಿನ ದಿನಗಳಲ್ಲಿ ಜಾರಿಗೆ ಬರುವಂಥದ್ದು. ಅಂದರೆ ಮೊಬೈಲ್ಗಳನ್ನು ಲಾಕ್ ಮಾಡುವಂಥ ಪರಿಸ್ಥಿತಿಗೆ ಅಂದರೆ ಈ ಒಂದು ಹೊಸ ರೂಲ್ಸ್ಗೆ RBI ಮುಂದಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂದರೆ ಯಾರೆಲ್ಲ ಮೊಬೈಲ್ ಮೊದಲೇ ಖರೀದಿ ಮಾಡ್ತಾರೆ, ಸೊ ಅಂಥವರ ಒಂದು ಮೊಬೈಲ್ಗಳಿಗೆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಬಿಡುಗಡೆ ಮಾಡ್ತಾರೆ. ಆನಂತರ ಅವರು EMI ಮೂಲಕ ಒಂದು ಮೊಬೈಲನ್ನು ಖರೀದಿ ಮಾಡ್ಬೋದು. ಆದರೆ ಮೊಬೈಲ್ ಕಟ್ಟದೆ EMI EMIಯಲ್ಲಿ ಮೊಬೈಲನ್ನು ತೆಗೆದುಕೊಳ್ತಾರೆ, ಆನಂತರ ಕಟ್ಟೋದಿಲ್ಲ. ಸೊ ಹಾಗಾಗಿ ಅಂಥವ್ರಿಗೋಸ್ಕರನೇ ಈಗ ಒಂದು ಹೊಸ ರೂಲ್ಸ್ RBI ತರ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾರಾದರೂ ಮೊಬೈಲ್ ತೆಗೆದುಕೊಳ್ಳೋಕೆ ಮುಂಚೆ ನೀವು ಎಚ್ಚರಿಕೆ ಇರಬೇಕು. ಯಾಕಂದರೆ ಮೊಬೈಲನ್ನು ತೆಗೆದುಕೊಂಡು ಯಾರು EMI ಕಟ್ಟಿಲ್ಲ ಅಂದರೆ ನಿಮ್ಮ ಮೊಬೈಲು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈಗ ಫೈನಾನ್ಸ್ ಕಂಪನಿಯಲ್ಲಿ ಗಾಡಿಗಳನ್ನು ಸೀಸ್ ಮಾಡುತ್ತೆ, ಅದೇ ರೀತಿ ಮೊಬೈಲ್ಗಳನ್ನು ಸೀಸ್ ಮಾಡುವ ಮತ್ತು ಲಾಕ್ ಮಾಡುವ ಪರಿಸ್ಥಿತಿಗೆ RBI ಮುಂದಾಗಿರುವಂಥದ್ದು.